ವೀಕ್ಷಕರೇ, ದೂರದ ಬೆಟ್ಟ ನೋಡೋದಕ್ಕೆ ನುಣ್ಣಗೆ ಅಂತ ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನ ಹೇಳ್ತಿರ್ತಾರೆ. ಅಂದ್ರೆ ದೂರದಿಂದ ನೋಡಿದಾಗ ಆ ಬೆಟ್ಟಗಳು ಯಾವುದೇ ಏರಿಳಿತ ಇಲ್ಲದೆ ಬಹಳ ಸುಂದರವಾಗಿ ಮತ್ತು ನುಣ್ಣಗೆ ಕಾಣಿಸ್ತವೆ. ಆದ್ರೆ ಹತ್ರ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಅದರಲ್ಲಿ ಎಷ್ಟು ಕಲ್ಲು ಬಂಡೆಗಳಿದ್ದಾವೆ, ಎಷ್ಟು ವಿಷ ಸರ್ಪಗಳಿದ್ದಾವೆ, ಎಷ್ಟು ಮುಳ್ಳಿನ ಪೊದೆಗಳಿದ್ದಾವೆ, ಅಡಿ ಅಡಿಗೂ ಎಷ್ಟು ಅಪಾಯ ಹೊಂಚ್ ಹಾಕಿ ಕೂತಿದೆ ಅಂತ. ಈ ಒಂದು ಗಾದೆ ಮಾತು ಬೇರೆಯವರಿಗೆ ಅನ್ವಯಿಸುತ್ತಾ ಇಲ್ವೋ ಗೊತ್ತಿಲ್ಲ, ಆದ್ರೆ ಸಿನಿಮಾ ರಂಗದವರಿಗೆ ಮತ್ತು ಸೆಲೆಬ್ರಿಟಿಗಳ ಜೀವನಕ್ಕಂತೂ 100ಕ್ಕೆ 100ರಷ್ಟು ಇದು ನಿಜ. ನಾವು ಸಿನಿಮಾ ಪರದ ಮೇಲೆ ನೋಡುವಂತ ಆ ಹೀರೋಗಳು, ಹೀರೋಯಿನ್ಗಳು, ಅವರ ಲಕ್ಸುರಿ ಕಾರ್ಗಳು, ಅವರ ದೊಡ್ಡ ದೊಡ್ಡ ಬಂಗಲೆಗಳನ್ನ ನೋಡಿ ಅಬ್ಬಾ ಇವ್ರ ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಅವ್ರಿಗೆ ಅಸಲಿಗೆ ಕಷ್ಟಗಳೇ ಇರೋದಿಲ್ವಾ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ವೀಕ್ಷಕರೇ, ಹೊರಗಡೆಯಿಂದ ನೋಡಿದ್ರೆ ನಮ್ಗೆ ಅವರ ಜೀವನ ಒಂದು ಸ್ವರ್ಗದಂತೆ ಕಾಣಿಸುತ್ತೆ. ಕಾರುಗಳು, ಬಂಗಲೆಗಳು, ಕೋಟ್ಯಾಂತರ ರೂಪಾಯಿ ಹಣ, ಅವರ ಸುತ್ತಲೂ ಅಭಿಮಾನಿಗಳು. ಅಬ್ಬಬ್ಬಾ ಇವ್ರಿಗೆ ಕಷ್ಟಗಳೇ ಇರೋದಿಲ್ವಾ, ಇವರು ಭೂಮಿ ಮೇಲೆ ಹುಟ್ಟಂತ ದೇವತೆಗಳೇನೋ ಅಂತ ಸಾಮಾನ್ಯ ಜನರಂತ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ. ಆದ್ರೆ ಆ ಗ್ಲಾಮರ್ನ ಹಿಂದೆ, ಆ ಹಣದ ಹಿಂದೆ, ಆ ಪ್ರಖ್ಯಾತಿಯ ಹಿಂದೆ ನಾವ್ಯಾರು ಕೂಡ ಊಹೆ ಮಾಡಿದಷ್ಟು ದೊಡ್ಡ ಕತ್ತಲು ಅಡಗಿರುತ್ತೆ. ಆ ಒಂದು ಕತ್ತಲೆಯಲ್ಲಿ ಎಷ್ಟು ಜನರ ಪ್ರಾಣಗಳು ಗಾಳಿಯಲ್ಲಿ ಲೀನವಾಗ್ತಿವೆ ಎಂಬುದು ನಿಮ್ಗೇನಾದ್ರೂ ಗೊತ್ತಾದ್ರೆ ನಿಮ್ಮ ಮೈ ನಡುಗುತ್ತೆ. ಒಂದು ಸಾರಿ ಸ್ಟಾರ್ಡಮ್ ಅನ್ನ ನೋಡಿದ್ಮೇಲೆ ಅದು ಕೆಳಗ್ ಬಿದ್ದಾಗ ಅದನ್ನ ತಡೆದುಕೊಳ್ಳುವಂತ ಶಕ್ತಿ ಎಲ್ರಿಗೂ ಇರೋದಿಲ್ಲ. ಆ ಒಂದು ಕತ್ತಲೆಯನ್ನ ಸಹಿಸಲಾಗದೆ ಎಷ್ಟೋ ಮಂದಿ ಸ್ಟಾರ್ಗಳು ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಂಡಿದ್ದಾರೆ. ಆ ಒಂದು ಮಾನಸಿಕ ಒತ್ತಡವನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಎಷ್ಟೋ ಮಂದಿ ಸೂಪರ್ ಸ್ಟಾರ್ಗಳು ಅರ್ಧಾಂತರವಾಗಿ ತನು ತ್ಯಾಗವನ್ನ ಮಾಡಿದ್ದಾರೆ. ಹಾಗೇನೆ ಒಂದ್ ಕಾಲದಲ್ಲಿ ಯುವಕರ ಹೃದಯ ಕದ್ದಿದ್ದ, ಅರ್ಧಾಂತರವಾಗಿ ಅತ್ಯಂತ ಅನುಮಾನಾಸ್ಪದವಾಗಿ ಮೃತಪಟ್ಟಂತ ಒಬ್ಬ ಯುವಕನ ಕಥೆನೆ ಇವತ್ತು ನಾವು ಡಿಕೋಡ್ ಮಾಡಲಿರುವಂತ ಕತೆ. ವೀಕ್ಷಕರೇ, 90ರ ದಶಕದಲ್ಲಿ ಹುಟ್ಟವ್ರಿಗೆ ಈ ನಟ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೇಮವೆಂಬ ಪರೀಕ್ಷೆ ಬರೆದು ಕಾಯುತ್ತಿದ್ದೇನೆ ಅಂತ ಹಾಡ್ತಾ ಇಂಟರ್ನೆಟ್ ಮತ್ತು ಚಾಟಿಂಗ್ ಅಷ್ಟಾಗಿ ಗೊತ್ತಿಲ್ಲದೆ ಇದ್ದಂತ ಆ ದಿನಗಳಲ್ಲಿ ನಮ್ಮನ್ನ ಒಂದು ಊಹಾ ಲೋಕಕ್ಕೆ ಕರೆದೊಯ್ದಂತ ಒಂದು ಮೆಗಾ ಹಿಟ್ ಸಿನಿಮಾನೇ ಕಾದಲರ್ ದಿನಂ. ಅದರಲ್ಲಿ ನಟಿಸಿದಂತ ಈ ಸುಂದರ ನಾಯಕನ ಹೆಸರೇ ಕುಣಾಲ್ ಸಿಂಗ್. ಒಂದ್ ಕಾಲದಲ್ಲಿ ಯುವ ಜನತೆಯನ್ನ ಉನ್ಮಾದಗೊಳಿಸಿದಂತ ಡ್ರೀಮ್ ಬಾಯ್ ಈತ. ಹುಡುಗಿಯರ ಕನಸಿನ ರಾಜಕುಮಾರ್ನಾಗಿ ಕಂಗೊಳಿಸಿದಂತ ಕುಣಾಲ್ ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಆಗಿದ್ದ. ಆದ್ರೆ ಇದೇ ಹುಡುಗ ಕೊನೆಗೆ ತಮ್ಮ ಮನೆಯ ಸೀಲಿಂಗ್ ಫ್ಯಾನ್ಗೆ ಕುತ್ತಿಗೆಯನ್ನ ಕೊಟ್ಟು ಇಹಲೋಕವನ್ನ ತ್ಯಜಿಸಿದ್ದ. ವೀಕ್ಷಕರೇ, ಈತನ ಬಗ್ಗೆ ನಾವು ಈ ಮೊದಲೇ ಒಂದು ವಿಡಿಯೋವನ್ನ ಮಾಡಿದ್ವಿ. ಆದ್ರೆ ಈ ಒಂದು ವಿಡಿಯೋದಲ್ಲಿ ಅದರಲ್ಲಿ ಹೇಳ್ದೇ ಇರುವಂತ ಸಾಕಷ್ಟು ರಹಸ್ಯ ವಿಷಯಗಳು ಇದರಲ್ಲಿ ಇದ್ದಾವೆ. ಒಂದೇ ರಾತ್ರಿಯಲ್ಲಿ ಸೂಪರ್ ಸ್ಟಾರ್ ಆದಂತ ಈ ನಟ ತನ್ನ ಪ್ರಾಣವನ್ನ ಕಳೆದುಕೊಳ್ಳೋದಕ್ಕೆ ಕಾರಣ ಏನು, ಆ ಒಂದು ಫ್ಲಾಟ್ ನಲ್ಲಿ ಅವತ್ತು ನಿಜಕ್ಕೂ ನಡೆದದೇನು, ಈ ಕುಣಾಲ್ ತಮ್ಮ ಪ್ರಾಣವನ್ನ ತಾವೇ ಕಳೆದುಕೊಂಡ್ರ ಅಥವಾ ಯಾರಾದ್ರೂ ಪಕ್ಕಾ ಪ್ಲಾನ್ ಮಾಡಿ ಮಾಡದಂತ ಹತ್ಯೆನ, ಇವರು ಸಾಯುವಂತ ಆ ಒಂದು ಸಮಯದಲ್ಲಿ ಅವರ ಕೊಠಡಿಯಲ್ಲಿ ಇದ್ದಂತ ಆ ರಹಸ್ಯ ಮಹಿಳೆ ಯಾರು, ಪೊಲೀಸರು ಮುಚ್ಚಿಟ್ಟ ಅಥವಾ ಗಮನಿಸಿದಂತ ಆ 9 ಸಂಚಲಾತ್ಮಕ ಸತ್ಯಗಳು ಯಾವುವು, ಅಸಲಿಗೆ ಅವರು ಮೃತಪಟ್ಟ ರೀತಿ, ಆ ಕೊಠಡಿಯಲ್ಲಿ ಸಿಕ್ಕಂತ ಆಧಾರಗಳು, ಪೊಲೀಸರ ತನಿಖೆ, ಇವೆಲ್ಲವನ್ನು ಕೇಳಿದ್ರೆ ಖಂಡಿತವಾಗಿ ನೀವು ಆಶ್ಚರ್ಯಚಕಿತರಾಗೋದಂತೂ ಪಕ್ಕ. ಏಕೆಂದ್ರೆ ಇದು ಕೇವಲ ಒಬ್ಬ ನಟನ ಸಾವಲ್ಲ, ಇದರ ಹಿಂದೆ ಬಹಳ ಒಂದು ದೊಡ್ಡ ಮಿಸ್ಟರಿ ಅಡಗಿದೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಅದು 1976 ಇಸ್ವಿ ಸೆಪ್ಟೆಂಬರ್ 29ನೇ ತಾರೀಕು ಹರಿಯಾಣ ರಾಜ್ಯದಲ್ಲಿ ಈ ಕುಣಾಲ್ ಜನಿಸ್ತಾರೆ. ಈ ಕುಣಾಲ್ ರವರ ತಂದೆ ಕರ್ನಲ್ ರಾಜೇಂದ್ರ ಸಿಂಗ್ ಅವರು ಮಿಲಿಟರಿ ಆಫೀಸರ್ ಆಗಿದ್ರು. ಸಾಮಾನ್ಯವಾಗಿ ಈ ಆರ್ಮಿ ಆಫೀಸರ್ ಮಕ್ಕಳು ಕೂಡ ದೇಶ ಸೇವೆಗೇನೆ ಹೋಗ್ಬೇಕು ಅಂತ ಬಯಸ್ತಾರಲ್ವಾ, ಹಾಗೇನೆ ಕುಣಾಲ್ ಕೂಡ ತಮ್ಮ ತಂದೆಯಂತೆನೆ ಆರ್ಮಿ ಆಫೀಸರ್ ಆಗ್ಬೇಕು ಅಂತ ಕನಸನ್ನ ಕಂಡಿದ್ರು. ಅದಕ್ಕಾಗಿಯೇ ಬಾಲ್ಯದಿಂದಲೂ ಕೂಡ ಫಿಟ್ನೆಸ್ ಬಗ್ಗೆ ಬಹಳ ಗಮನವನ್ನ ಹರಿಸಿ ತನ್ನ ದೇಹವನ್ನ ಸದೃಢವಾಗಿ ಬೆಳೆಸ್ಕೊಂಡಿದ್ರು. ಸಿನಿಮಾದಲ್ಲಿ ನಟಿಸಬೇಕು ಅಂತ ಅವ್ರಿಗೆ ಯಾವ ಕನಸು ಕೂಡ ಇರ್ಲಿಲ್ಲ. ಆದ್ರೆ ವಿಧಿಯಾಟ ಬೇರೆನೇ ಇತ್ತು. ಒಂದ್ ದಿವಸ ಈ ಕುಣಾಲ್ ಬೆಂಗಳೂರಿಗೆ ಬಂದಿದ್ರು. ಅಲ್ಲಿ ಒಂದು ಸೈಬರ್ ಕೆಫೆ ಹೊರಗಡೆ ಹಾಗೇನೆ ಸುಮ್ನೆ ನಿಂತಿದ್ರು. ಅದೇ ಸಮಯಕ್ಕೆ ಅತ್ ಕಡೆ ಹೋಗ್ತಿದ್ದಂತ ಪ್ರಖ್ಯಾತ ತಮಿಳು ನಿರ್ದೇಶಕ ಕದೀರ್ ಅವ್ರ ಕಣ್ಣಿಗೆ ಈ ಕುಣಾಲ್ ಬಿದ್ದಿದ್ರು. ಆಕರ್ಷಕ ಕಣ್ಣುಗಳು, ನೋಡೋದಕ್ಕೆ ಒಬ್ಬ ಇಂಟರ್ ನ್ಯಾಷನಲ್ ಮಾಡೆಲ್ ತರ ಇವರು ಕಾಣಿಸ್ತಿದ್ರು. ಅಲ್ಲಿ ಸುಮ್ನೆ ನಿಂತಿದ್ದಂತ ಇವರನ್ನ ನೋಡಿದಂತ ನಿರ್ದೇಶಕ ಕದೀರ್ ಅವರು ತಕ್ಷಣ ಕುಣಾಲ್ ಹತ್ರ ಹೋಗಿ, ನೀವು ನನ್ನ ಸಿನಿಮಾದಲ್ಲಿ ಹೀರೋ ಆಗಿ ನಡೆಸ್ತೀರಾ ಅಂತ ಅಲ್ಲೇ ಕೇಳಿದ್ರು. ನಿರ್ದೇಶಕರು ಇದ್ದಕ್ಕಿದ್ದಾಗೆ ಈ ರೀತಿ ಕೇಳಿದಾಗ ಕುಣಾಲ್ ಒಂದ್ ರೀತಿ ಆಶ್ಚರ್ಯಕ್ಕೆ ಈಡಾದ್ರೂ ಕೂಡ ಅವರು ಈ ಒಂದು ಆಫರ್ ಅನ್ನ ಒಪ್ಕೊಂಡಿದ್ರು. ಏಕೆಂದ್ರೆ ನಿರ್ದೇಶಕ ಕದೀರ್ ಅವರು ಅದಾಗ್ಲೇ ತಮಿಳ್ನಲ್ಲಿ ಕಾದಲ್ ದೇಶಂ ಅನ್ನುವಂತ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾವನ್ನ ಕೊಟ್ಟಿದ್ರು. ಅಂತ ದೊಡ್ಡ ನಿರ್ದೇಶಕರು ಅನಿರೀಕ್ಷಿತವಾಗಿ ಕೇಳಿದಾಗ ಕುಣಾಲ್ ಕೂಡ್ಲೆ ಒಪ್ಕೊಂಡ್ರು. ಆದ್ರೆ ವೀಕ್ಷಕರೇ, ಬಹುಶಃ ಅದು ಅವ್ರು ತೆಗೆದುಕೊಂಡಂತ ಅತಿ ದೊಡ್ಡ ತಪ್ಪು ನಿರ್ಧಾರ ಆಗಿತ್ತು. ಒಂದ್ ವೇಳೆ ಅವತ್ತು ಅವರು ಕೊಟ್ಟಂತ ಆ ಒಂದು ಅವಕಾಶವನ್ನ ತಿರಸ್ಕರಿಸಿದ್ರೆ ಬಹುಶಃ ಇವತ್ತು ಅವರು ನಮ್ಮ ನಡುವೆ ಇರ್ತಾ ಇದ್ರೇನೋ. ಹಾಗೆ 1999ರಲ್ಲಿ ಬಂದಂತ ಸಿನಿಮಾನೇ ಕಾದಲರ್ ದಿನಂ. ಅದು ಅವರ ಮೊದಲ ಸಿನಿಮಾ. ಆ ಒಂದು ಸಿನಿಮಾದಲ್ಲಿ ಅವರು ನಾಯಕನಾಗಿ ನಟಿಸಿದ್ರು. ವೀಕ್ಷಕರೇ, ಈ ಒಂದು ಸಿನಿಮಾ ಅವತ್ತು ಸೃಷ್ಟಿ ಮಾಡದಂತ ಸಂಚಲನ ಅಷ್ಟಿಷ್ಟಲ್ಲ. AR ರೆಹಮಾನ್ ರವರ ಸಂಗೀತ, ಈ ಕುಣಾಲ್ ರವರ ಸ್ಮೈಲ್, ನಾಯಕಿ ಸೋನಾಲಿ ಬೇಂದ್ರೆ ಅವರ ಸೌಂದರ್ಯ, ಇವೆಲ್ಲವೂ ಕೂಡ ಒಟ್ಟಿಗೆ ಸೇರಿ ಚಿತ್ರ ಮಂದಿರಗಳಲ್ಲಿ ಕಾಸಿನ ಸುರಿಮಳೆಯನ್ನೇ ಸುರಿಸಿದ್ವು. ಮೊದಲ ಸಿನಿಮಾದಲ್ಲಿ ಕುಣಾಲ್ ಓವರ್ ನೈಟ್ ಸ್ಟಾರ್ ಆಗಿದ್ರು.
ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಕುಣಾಲ್ ರವರ ಪೋಸ್ಟರ್ಗಳೇ. ಸಮಾಜದಲ್ಲಿ ಪ್ರತಿಯೊಬ್ಬ ಯುವಕನ ಹೇರ್ ಸ್ಟೈಲ್ ಕೂಡ ಈ ಕುಣಾಲ್ ತರನೇ ಇರ್ತಾಯ್ತು ಅಂದ್ರೆ ಈ ಒಂದು ಸಿನಿಮಾ ಅವತ್ತು ಎಷ್ಟು ಪ್ರಭಾವ ಬೀರಿತು ಅಂತ ನೀವೇನೆ ಊಹೆ ಮಾಡ್ಕೊಳ್ಳಿ. ಹುಡುಗಿಯರಂತೂ ಕುಣಾಲ್ ಮೇಲೆ ಎಷ್ಟೊಂದು ಕ್ರೇಜ್ ಅನ್ನ ಇಟ್ಕೊಂಡಿದ್ರು ಅಂದ್ರೆ ಎಷ್ಟೋ ಜನ ರಕ್ತದಲ್ಲಿ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ರು. ಅಲ್ಲಿವರೆಗೂ ಮಿಲಿಟರಿಗೆ ಹೋಗ್ಬೇಕು ಅಂತ ಬಯಸಿದಂತ ಕುಣಾಲ್ ತನ್ನ ಆಸೆಯನ್ನ ಗಾಳಿಗೆ ಬಿಟ್ಟು ಇನ್ನು ಸಿನಿಮಾನೇ ನನ್ನ ಜೀವನ ಅಂತ ನಿರ್ಧರಿಸಿದ್ರು. ಆದ್ರೆ ವೀಕ್ಷಕರೇ, ಇದೇ ನೋಡಿ ಅವ್ರು ಮಾಡದಂತ ಅತಿ ದೊಡ್ಡ ತಪ್ಪು ನಿರ್ಧಾರ ಆಗಿತ್ತು. ಅದರ ನಂತರ ಅವರು ಸತತವಾಗಿ ತಮಿಳು ಸಿನಿಮಾಗಳನ್ನ ಮಾಡಿದ್ರು. ಆದ್ರೆ ಮೊದಲ ಸಿನಿಮಾಗೆ ಬಂದಂತ ಭಾರಿ ಯಶಸ್ಸು ನಂತರದ ಸಿನಿಮಾಗಳಿಗೆ ಸಿಗ್ಲಿಲ್ಲ. ಮಾಡದಂತ ಸಿನಿಮಾಗಳೆಲ್ಲ ಫ್ಲಾಪ್ ಆಗ್ತಾ ಬಂದವು. ಯಾವಾಗ ಸಿನಿಮಾಗಳು ಸೋಲೋದಕ್ಕೆ ಶುರುವಾದೋ ಚಿತ್ರರಂಗದಲ್ಲಿ ಅವರ ಮಾರುಕಟ್ಟೆ ನಿಧಾನವಾಗಿ ಕುಸಿಯೋದಿಕ್ಕೆ ಶುರುವಾಯಿತು. ಇದು ಕುಣಾಲ್ಗೆ ಮಾನಸಿಕ ಒತ್ತಡವನ್ನ ತಂದೊಡ್ಡಿತ್ತು. ಅದೇ ಸಮಯದಲ್ಲಿ ಅಂದ್ರೆ 2005ರಲ್ಲಿ ಅನುರಾಧ ಎಂಬ ಹುಡುಗಿಯ ಜೊತೆ ಈ ಕುಣಾಲ್ ಮದುವೆ ಆಗ್ತಾರೆ. ಅವ್ರಿಗೆ ಇಬ್ರು ಮುದ್ದಾದಂತ ಮಕ್ಕಳು ಕೂಡ ಜನಿಸ್ತಾರೆ. ಮದುವೆ ಆದ್ಮೇಲೆ ಕುಣಾಲ್ ತನ್ನ ಕುಟುಂಬದೊಂದಿಗೆ ಮುಂಬೈಗೆ ಶಿಫ್ಟ್ ಆಗ್ತಾರೆ. ಎಷ್ಟು ವರ್ಷ ಕಳೆದ್ರೂ ಕೂಡ ನಾಯಕನಾಗಿ ಅವಕಾಶಗಳು ಬಾರದೆ ಹೋದಾಗ ಕುಣಾಲ್ ತಾವೇ ಒಂದು ಸಾಹಸದ ನಿರ್ಧಾರವನ್ನ ಮಾಡೋದಕ್ಕೆ ಮುಂದಾದ್ರು. ನನ್ಗೆ ನಾನೇ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ತೀನಿ ಅಂತ ಸ್ವಂತವಾಗಿ ಸಿನಿಮಾವನ್ನ ನಿರ್ಮಿಸಲು ನಿರ್ಧರಿಸ್ತಾರೆ. ಅಲ್ಲಿವರೆಗೂ ತನ್ನ ಸಂಪಾದನೆ ಮಾಡದಂತ ಅಲ್ಪ ಹಣದಿಂದ ಬಾಲಗಿರಿ ಎಂಬ ಹೆಸರಿನ ಪ್ರೊಡಕ್ಷನ್ ಹೌಸ್ ಅನ್ನ ಶುರು ಮಾಡಿ ಯೋಗಿ ಎಂಬ ಹಿಂದಿ ಸಿನಿಮಾವನ್ನ ತಾವೇ ನಿರ್ಮಾಣ ಮಾಡೋದಕ್ಕೆ ಮುಂದಾದ್ರು. ಅಂದ್ರೆ ಆ ಸಿನಿಮಾಗೆ ಸಂಪೂರ್ಣ ಹೂಡಿಕೆಯನ್ನ ಅವರೇ ಮಾಡಿದ್ರು. ಕೆಲ ದಿವಸಗಳ ನಂತರ ಅಂದ್ರೆ ಫೆಬ್ರವರಿ 6ನೇ ತಾರೀಕು ಮತ್ತು 2008ರಲ್ಲಿ ಮುಂಬೈನ ಕಾಂಡ್ವಾಲಿ ಪ್ರದೇಶದಲ್ಲಿ ಇರುವಂತಹ ಅತ್ಯಂತ ಬೆಲೆ ಬಾಳುವಂತ ವಿಂಡರ್ಮೇರ್ ಅಪಾರ್ಟ್ಮೆಂಟ್ ರಾತ್ರಿ ಸಮಯ ಸರಿಯಾಗಿ 9:30 ಆಗಿತ್ತು. ಅಲ್ಲಿನ ಫ್ಲಾಟ್ ನಂಬರ್ 1603 ಇಂದ ಅಕಸ್ಮಾತ್ ಆಗಿ ಒಬ್ಬ ಹುಡುಗಿಯ ಕಿರುಚಾಟ ಕೇಳಿಸಿತ್ತು. ಕಾಪಾಡಿ, ಹೆಲ್ಪ್ ಮಾಡಿ, ಯಾರಾದರೂ ಸಹಾಯ ಮಾಡಿ, ನನ್ನನ್ನ ಕಾಪಾಡಿ ಅಂತ ಆ ಒಂದು ಫ್ಲಾಟ್ ನ ಬಾಲ್ಕನಿಯಿಂದ ನಿಂತಂತ ಒಬ್ಬ ಯುವತಿ ಭಯದಿಂದ ನಡುಗ್ತಾ ಕೂಗ್ತಿದ್ಲು. ಅದನ್ನ ನೋಡಿದಂತ ಅಕ್ಕಪಕ್ಕದ ಫ್ಲಾಟ್ನವರು ಮತ್ತು ಅಪಾರ್ಟ್ಮೆಂಟಿನ ವಾಚ್ಮನ್ ತಕ್ಷಣ ಓಡ್ಬಂದು 16ನೇ ಮಹಡಿಗೆ ಹೋಗ್ತಾರೆ. 1603 ನಂಬರಿನ ಆ ಒಂದು ಫ್ಲಾಟ್ ಬಾಗ್ಲನ್ನ ಬಲವಂತವಾಗಿ ಬಡಿತಾರೆ. ಒಳಗಡೆಯಿಂದ ಆ ಯುವತಿ, ನನ್ಗೆ ಬಾಗ್ಲು ತೆಗೆಯೋದಕ್ಕೆ ಆಗ್ತಿಲ್ಲ, ನನ್ನ ಕೈಗಳು ನಡುಗ್ತಿದ್ದಾವೆ, ನೀವೇ ಬಾಗ್ಲನ್ನ ಮುರಿದು ಒಳಗಡೆ ಬನ್ನಿ ಅಂತ ಅಳ್ತಾ ಕಿರಿಸ್ತಾ ಇದ್ಲು. ತಕ್ಷಣ ಅವರು ಒಬ್ಬ ಕಾರ್ಪೆಂಟರ್ ಅನ್ನ ಕರೆಸಿ ಬಾಗ್ಲನ್ನ ಮುರಿದು ಒಳ ಹೋಗ್ತಾರೆ. ವೀಕ್ಷಕರೇ, ಆಗ ಒಳಗಡೆ ಹೋದವರ ಕಣ್ಮುಂದೆ ಒಂದು ಭಯಾನಕ ದೃಶ್ಯ ಇತ್ತು. ಹಾಲ್ನಲ್ಲಿ ಇದ್ದಂತ ಸೀಲಿಂಗ್ ಫ್ಯಾನ್ಗೆ ಒಬ್ಬ ಮನುಷ್ಯ ತನ್ನ ಕುತ್ತಿಗೆಯನ್ನ ಕೊಟ್ಟು ನೇತಾಡ್ತಿದ್ದ. ಆತ ಮತ್ಯಾರೂ ಅಲ್ಲ, ಭಾರತದ ಕೋಟ್ಯಾಂತರ ಜನರನ್ನ ರಂಜಿಸಿದ್ದ, ಲಕ್ಷಾಂತರ ಹುಡುಗಿಯರ ಹೃದಯವನ್ನ ಕದ್ದಿದಂತ ಅದೇ ಕುಣಾಲ್. ಇದನ್ನು ನೋಡಿದ ತಕ್ಷಣ ಅಲ್ಲಿದ್ದವರಿಗೆಲ್ಲ ಒಂದು ಕ್ಷಣ ದಿಗ್ಭ್ರಮೆ ಆಯ್ತು. ಏನ್ ನಡೀತು ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿದ್ರು. ಹತ್ತಿರದಲ್ಲೇ ಇದ್ದಂತ ಪೊಲೀಸರು ತಕ್ಷಣ ಸ್ಥಳಕ್ಕೆ ಬಂದು ಆ ದೇಹವನ್ನ ಕೆಳಗಿಳಿಸಿದ್ರು. ನಂತರ ಪೊಲೀಸರು ಆ ಯುವತಿಯನ್ನ ವಿಚಾರಣೆ ಮಾಡ್ತಾರೆ. ಅಸಲಿಗೆ ಆ ಒಂದು ಫ್ಲಾಟ್ ನಲ್ಲಿ ಈ ಕುಣಾಲ್ನ ಹೆಂಡತಿ ಮಕ್ಕಳು ಇರ್ಬೇಕಲ್ವಾ, ನೀನ್ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಆಕೆ ಕೊಟ್ಟಂತ ಉತ್ತರ, ನನ್ನ ಹೆಸರು ಲವೀನಾ ಭಾಟಿಯಾ, ನಾನು ಕೂಡ ಒಬ್ಬ ನಟಿ. ಈ ಕುಣಾಲ್ ಸಿಂಗ್ ರವರು ನಿರ್ಮಿಸ್ತಿರುವಂತಹ ಹೊಸ ಸಿನಿಮಾದಲ್ಲಿ ನಾನು ಕೂಡ ನಟಿಸ್ತಿದ್ದೇನೆ. ಕಥೆಯ ಚರ್ಚೆಗಾಗಿ ಇವತ್ತು ಸಂಜೆ ನಾವೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ವಿ. ಕುಣಾಲ್ ರವರ ಪತ್ನಿ ಅನುರಾಧ 2 ದಿನಗಳ ಹಿಂದೆ ಅಷ್ಟೇ ಮಕ್ಕಳನ್ನ ಕಳೆದುಕೊಂಡು ತವ್ರ ಮನೆಗೆ ಹೋಗಿದ್ದಾರೆ ಅಂತ ಆಕೆ ತಿಳಿಸಿದ್ಲು. ಅದನ್ನ ಕೇಳದಂತ ಪೊಲೀಸರು, ಸರಿ ಚರ್ಚೆ ಮುಗಿದ್ಮೇಲೆ ಎಲ್ಲರೂ ಕೂಡ ಹೋಗಿದ್ದಾರಲ್ವಾ, ಮತ್ತೆ ನೀವ್ಯಾಕೆ ಇಲ್ಲೇ ಉಳಿದುಕೊಂಡ್ರಿ, ಈ ಕುಣಾಲ್ ಅವರು ಯಾಕೆ ಈ ರೀತಿ ಮಾಡ್ಕೊಂಡ್ರು ಅಂತ ಕೇಳಿದಾಗ ಲವೀನಾ ಹೇಳಿದಂತ ಉತ್ತರ ಈ ರೀತಿ ಇತ್ತು. ಎಲ್ಲರೂ ಕೂಡ ಹೋದ್ಮೇಲೆ ನನ್ಗೂ ಮತ್ತು ಕುಣಾಲ್ಗೆ ಸಣ್ಣ ಜಗಳ ಆಯ್ತು. ನಾನು ಕೋಪದಿಂದ ವಾಶ್ರೂಮ್ಗೆ ಹೋಗಿ ಒಳಗಡೆಯಿಂದ ಚಿಲ್ಕವನ್ನ ಹಾಕೊಂಡೆ. ಸರಿಯಾಗಿ 10 ನಿಮಿಷದ ನಂತರ ಹೊರಗಡೆ ಬಂದು ನೋಡುವಷ್ಟರಲ್ಲಿ ಕುಣಾಲ್ ರವರು ಈ ರೀತಿ ಮಾಡ್ಕೊಂಡಿದ್ರು. ಆಗ ನನಗೆ ಭಯ ಆಗಿ ಬಾಲ್ಕನಿಗೆ ಹೋಗಿ ಕಿರ್ಚಾಡದೆ ಅಂತ ತಿಳಿಸಿದ್ಲು. ವೀಕ್ಷಕರೇ, ಇದನ್ನ ಕೇಳದಂತ ಪೊಲೀಸರು ಈ ಒಂದು ಪ್ರಕರಣವನ್ನ ಬಹಳ ಸರಳವಾದಂತ ಕೇಸ್ ಅಂತ, ಅವರು ತಮ್ಮ ಪ್ರಾಣವನ್ನ ತಾವೇ ಕಳೆದುಕೊಂಡಿದ್ದಾರಂತ ಕೇಸನ್ನ ದಾಖಲು ಮಾಡಿಕೊಂಡ್ರು. ನಾಯಕನಾಗಿ ಅವಕಾಶಗಳಿಲ್ಲ, ಜೊತೆಗೆ ಸಾಲ ಬೇರೆ ಇದೆ, ಪತ್ನಿಯ ಜೊತೆ ಜಗಳ ಇದೆ, ಆದ್ರಿಂದ ಕುಣಾಲ್ ಈ ರೀತಿ ಮಾಡ್ಕೊಂಡಿದ್ದಾರೆ ಎಂಬ ಹೇಳಿಕೆಯನ್ನ ಕೊಟ್ಟು ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಆದ್ರೆ ವೀಕ್ಷಕರೇ, ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಅಸಲಿ ಕತೆ ಇಲ್ಲಿಂದನೇ ಶುರುವಾಗೋದು. ಪೊಲೀಸರು ಇದನ್ನ ಈ ಕುಣಾಲ್ ಅವರೇ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ನಿರ್ಧಾರ ಮಾಡಿದ್ರು ಕೂಡ ಈ ಕುಣಾಲ್ ರವರ ತಂದೆ ರಾಜೇಂದ್ರ ಸಿಂಗ್ ಮಾತ್ರ ಇದು 100ಕ್ಕೆ 100 ಪಕ್ಕಾ ಪ್ಲಾನ್ ಪ್ರಕಾರ ನಡೆದಂತ ಹತ್ಯೆ ಅಂತಾನೆ ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ರು. ಅವರ ವಾದವನ್ನ ಕೇಳಿ ಕೋರ್ಟ್ ಕೂಡ ದಂಗಾಯಿತು. ಆ ರಾತ್ರಿ ನಿಜಕ್ಕೂ ಏನ್ ನಡೀತು ಎಂಬುದಕ್ಕೆ ಈ ಕುಣಾಲ್ ರವರ ತಂದೆ ಆಧಾರಗಳ ಸಹಿತ ಪೊಲೀಸರಿಗೆ ಬೆವರನ್ನ ಇಳಿಸಿದಂತ ಆ 9 ಭಯಾನಕ ಸತ್ಯಗಳು ಯಾವುವು ಅನ್ನೋದನ್ನ ಈಗ ನಿಮ್ಗೆ ಸ್ಪಷ್ಟವಾಗಿ ವಿವರಿಸ್ತೀನಿ. ಸ್ವಲ್ಪ ಗಮನ ಇಟ್ ಕೇಳಿ. ಎವಿಡೆನ್ಸ್ ನಂಬರ್ 1, ನೆಲಕ್ಕೆ ತಾಗಿದಂತ ಪಾದಗಳು. ಸಾಮಾನ್ಯವಾಗಿ ಯಾರಾದ್ರೂ ಈ ರೀತಿ ಮಾಡ್ಕೊಂಡ್ರೆ ಅವರ ದೇಹ ಗಾಳಿಯಲ್ಲಿ ತೂಗ್ತಿರ್ಬೇಕಲ್ವಾ, ಆದ್ರೆ ಜನ ಬಾಗಿಲು ಮುರಿದು ಹೊರಗಡೆ ಹೋದಾಗ ಕುಣಾಲ್ ಅವರ 2 ಕಾಲುಗಳು ಪಾದಕ್ಕೆ ತಾಗಿದ್ವು. ಕಾಲುಗಳು ನೆಲಕ್ಕೆ ತಾಗಿರುವಾಗ ಒಬ್ಬ ಮನುಷ್ಯ ಹೇಗ್ತಾನೆ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಕಾಲುಗಳು ನೆಲಕ್ಕೆ ತಾಗ್ದಾಗ ಉಸಿರು ಕಟ್ಟುವಂತ ಸಮಯದಲ್ಲಿ ಮನುಷ್ಯ ಪ್ರಾಣ ಭಯದಿಂದ ತಾನಾಗಿಯೇ ನಿಂತ್ಕೊಳ್ತಾನಲ್ವಾ? ಹಾಗಾದ್ರೆ ಯಾರೋ ಕುಣಾಲ್ ರವರನ್ನ ಈ ಮೊದಲೇ ಮುಗಿಸಿ ಆಮೇಲೆ ಫ್ಯಾನ್ಗೆ ತಗಲಾಕಿರ್ಬೇಕು ಅಂತ ಅವ್ರ ತಂದೆ ಕೋರ್ಟ್ನಲ್ಲಿ ಮಂಡಿಸಿದಂತ ಮೊದಲ ಪಾಯಿಂಟ್. ಇನ್ನು ಎವಿಡೆನ್ಸ್ ನಂಬರ್ 2, ಕತ್ತಿನ ಮೇಲೆ ಇದ್ದಂತ ಅಡ್ಡ ಗೆರೆಗಳು. ಯಾರಾದ್ರೂ ಹಗ್ಗದಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಅವರ ಕತ್ತಿನ ಮೇಲೆ ಬೀಳುವಂತ ಗುರುತು ವಿ ಆಕಾರದಲ್ಲಿ ಮೇಲೆ ಕೇಳದಂತೆ ಇರುತ್ತೆ. ಈ
ಏಕೆಂದ್ರೆ ದೇಹದ ತೂಕ ಕೆಳಕ್ಕಿರುತ್ತೆ ಮತ್ತೆ ಹಗ್ಗ ಮೇಲಕ್ಕೆ ಎಳೆಯುತ್ತೆ. ಆದ್ರೆ ಕುನಾಲ್ ರವರ ದೇಹವನ್ನ ಮರಣೋತ್ತರ ಪರೀಕ್ಷೆ ಮಾಡದಂತ ಆ ಒಂದು ರಿಪೋರ್ಟ್ ಪ್ರಕಾರ ಕತ್ತಿನ ಮೇಲೆ ಇದ್ದಂತ ಗಾಯಗಳು ಅಡ್ಡಲಾಗಿ ಅಂದ್ರೆ ಹಾರಿಜೆಂಟಲ್ ಆಗಿ ಇದ್ವು. ಮೆಡಿಕಲ್ ನ ಸೈನ್ಸ್ ಪ್ರಕಾರ ಇಂಥ ಅಡ್ಡಲಾದಂತ ಗಾಯಗಳು ಯಾವಾಗ ಬರ್ತವೆ ಅಂದ್ರೆ ಒಬ್ಬ ಮನುಷ್ಯನನ್ನ ಹಿಂದಿನಿಂದ ಯಾರಾದ್ರೂ ಬಂದು ಹಗ್ಗದಿಂದ ಉಸಿರುಗಡಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ಈ ರೀತಿ ಬರ್ತವೆ ಅಂತ ಅವ್ರ ತಂದೆ ಕೊಟ್ಟಂತ ಎರಡನೇ ಆಧಾರ. ಇನ್ನು ಎವಿಡೆನ್ಸ್ ನಂಬರ್ 3, ಮುರಿದಿದ್ದಂತ ಪಕ್ಕೆಲುಬುಗಳು. ಈ ಕುನಾಲ್ ತಂದೆ ನಿರಂತರ ಹೋರಾಟದಿಂದಾಗಿ ಕುನಾಲ್ ರವರ ದೇಹಕ್ಕೆ 2ನೇ ಬಾರಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಯಿತು. 2ನೇ ಬಾರಿಯ ವರದಿಯನ್ನ ನೋಡಿದಾಗ ವೈದ್ಯರೇ ದಂಗಾಗಿದ್ರು. ಏಕೆಂದ್ರೆ ಕುನಾಲ್ ರವರ ಎದೆಯ ಭಾಗದ ಪಕ್ಕೆಲುಬುಗಳು ಮುರಿದಿದ್ವು. ಯಾರಾದ್ರೂ ಬಲವಾಗಿ ಅವರ ಎದೆ ಮೇಲೆ ಹೊಡೆದ್ರೆ ಮಾತ್ರ ಈ ರೀತಿಯವು ಮುರಿದೋಗೋದಿಕ್ಕೆ ಸಾಧ್ಯ. ಅಂದ್ರೆ ಕುನಾಲ್ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವೆ ಒಂದು ಸಂಘರ್ಷ ನಡೆದಿದೆ ಅನ್ನೋದು ಇದರಿಂದ ಸ್ಪಷ್ಟವಾಯಿತು. ಇನ್ನು ಎವಿಡೆನ್ಸ್ ನಂಬರ್ 4, ಮಾಯವಾದಂತ ಬ್ಲಾಕ್ ಬೆರಿ ಫೋನ್. ಆ ಒಂದು ಕಾಲದಲ್ಲಿ ಬ್ಲಾಕ್ ಬೆರಿ ಫೋನ್ ಅಂದ್ರೆ ಇವತ್ತಿನ ಐಫೋನ್ ಗಿಂತನೂ ಕೂಡ ದೊಡ್ಡದು. ಅದರಲ್ಲಿ ಸೆಕ್ಯೂರಿಟಿ ಬಹಳ ಸ್ಟ್ರಾಂಗ್ ಇರ್ತಿತ್ತು. ಕುನಾಲ್ ಬಳಸ್ತಾ ಇದ್ದಂತ ಆ ಒಂದು ಫೋನ್ ಅವರು ಮೃತಪಟ್ಟ ನಂತರ ಅವರ ಮನೆಯಲ್ಲಿ ಎಲ್ಲೂ ಕೂಡ ಸಿಗ್ಲಿಲ್ಲ. ಅಸಲಿಗೆ ಆ ಫೋನ್ ಏನಾಯ್ತು? ಅದರಲ್ಲಿ ಕುನಾಲ್ ರವರ ಹಣಕಾಸಿನ ವ್ಯವಹಾರಗಳು ಮತ್ತು ಸಂದೇಶಗಳು ಎಲ್ಲ ಕೂಡ ಇದ್ವು. ಆ ರಾತ್ರಿ ಆ ಫೋನ್ ಯಾಕೆ ಮಾಯ ಆಯಿತು? ಯಾರಿಂದಾದ್ರೂ ಅಪಾಯ ಇತ್ತಾ? ಅದರಲ್ಲಿ ಇದ್ದಂತ ಆಧಾರಗಳನ್ನ ಅಳಿಸೋದಿಕ್ಕೆ ಫೋನ್ ಏನಾದ್ರೂ ಯಾರಾದ್ರೂ ಕಳವು ಮಾಡಿದ್ರ? ಈ ಒಂದು ಪ್ರಶ್ನೆಗೆ ಇವತ್ತಿನವರೆಗೂ ಉತ್ತರ ಸಿಕ್ಕಿಲ್ಲ. ಇನ್ನು ಎವಿಡೆನ್ಸ್ ನಂಬರ್ 5, 2 ಕೋಟಿ ಸಾಲ ಮತ್ತು ಬೆದರಿಕೆ ಕರೆಗಳು. ಕುನಾಲ್ ನಿರ್ಮಾಣ ಮಾಡ್ತಿದ್ದಂತ ಯೋಗಿ ಸಿನಿಮಾಗಾಗಿ ಹೊರಗಿನ ಫೈನಾನ್ಷಿಯರ್ಗಳಿಂದ ಸುಮಾರು 2 ಕೋಟಿ ರೂಪಾಯಿ ಸಾಲವನ್ನ ಮಾಡಿದ್ರು. ಹಾಗಾಗಿ ಸಾಲ ಕೊಟ್ಟಂತ ಫೈನಾನ್ಷಿಯರ್ಗಳು ಇವ್ರಿಗೆ ಪ್ರತಿ ದಿವಸ ಒತ್ತಡವನ್ನ ಹಾಕ್ತಿದ್ರು. ಈ ಕುನಾಲ್ ಸತ್ತಂತ ದಿವಸ ಬೆಳಗ್ಗೆ ಕೂಡ ಅವ್ರಿಗೆ ಅಂಡರ್ ವರ್ಲ್ಡ್ ಮಾಫಿಯಾ ಮಟ್ಟದ ಜನರಿಂದ ಜೀವ ಬೆದರಿಕೆ ಕರೆಗಳು ಬಂದಿದ್ವು ಅಂತ ತನಿಖೆಯಲ್ಲಿ ಗೊತ್ತಾಯಿತು. ಈ ಒಂದು ಆಯಾಮದಲ್ಲಿ ಪೊಲೀಸರು ಯಾಕೆ ಆಳವಾಗಿ ತನಿಖೆಯನ್ನ ಮಾಡಲಿಲ್ಲ? ಇನ್ನು ಎವಿಡೆನ್ಸ್ ನಂಬರ್ 6, ಲವೀನಾ ಭಾಟಿಯಾಳ ಪ್ರಶಾಂತತೆ ಅಂದ್ರೆ ಆಕೆಯ ನಡವಳಿಕೆ. ಕಾರ್ಪೆಂಟರ್ ಬಾಗಿಲನ್ನ ಮುರಿದು ಒಳಗಡೆ ಹೋದಾಗ ಬಾಲ್ಕನಿಯಲ್ಲಿ ಅಳ್ತಾ ನಿಂತಿದ್ದಂತ ಈ ಲವೀನಾ ಒಳಗಡೆ ಹೋದ್ಮೇಲೆ ಹೇಗಿರ್ಬೇಕು? ಭಯದಿಂದ ನಡುಗ್ತಿರ್ಬೇಕಲ್ವಾ? ಆದ್ರೆ ಕಾರ್ಪೆಂಟರ್ ಕೊಟ್ಟಂತ ಸಾಕ್ಷ್ಯನ ಕೇಳಿದ್ರೆ ನಿಮಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆ ಕಾರ್ಪೆಂಟರ್ ಹೇಳೋ ಪ್ರಕಾರ ನಾನು ಬಾಗಿಲನ್ನ ಮುರಿದು ಒಳಗಡೆ ಹೋದಾಗ ಲವೀನಾ ಸೋಫಾದ ಮೇಲೆ ಪ್ರಶಾಂತವಾಗಿ ಕೂತು ಫೋನ್ ನಲ್ಲಿ ಯಾರ ಜೊತೆನೋ ಮಾಮೂಲಾಗಿನೇ ಮಾತನಾಡ್ತಿದ್ರು. ಆಕೆ ಮುಖದಲ್ಲಿ ಯಾವುದೇ ಭಯ ಇರಲಿಲ್ಲ. ಕನಿಷ್ಠ ಪಕ್ಷ ಈ ಕುನಾಲ್ ರವರ ದೇಹದ ಕಡೆ ಕೂಡ ಆಕೆ ನೋಡ್ತಾ ಇರ್ಲಿಲ್ಲ ಅಂತ ಈ ಕಾರ್ಪೆಂಟರ್ ಹೇಳಿದ್ದಾನೆ. ಇದರ ಅರ್ಥ ಏನು? ಆಕೆ ಯಾರಿಗೆ ಫೋನ್ ಮಾಡಿ ಏನ್ ಹೇಳ್ತಾ ಇದ್ಲು? ಇದಕ್ಕೆ ಉತ್ತರ ಇವತ್ತಿಗೂ ಸಿಕ್ಕಿಲ್ಲ. ಇನ್ನು ಎವಿಡೆನ್ಸ್ ನಂಬರ್ 7, ಕೆಲಸ ಮಾಡದಂತ ಸಿಸಿಟಿವಿ ಕ್ಯಾಮೆರಾಗಳು. ಈ ಕುನಾಲ್ ರವರು ಮೃತಪಡುವಂತ ಸ್ವಲ್ಪ ಸಮಯದ ಮೊದಲು ಅಪಾರ್ಟ್ಮೆಂಟ್ ನ ಒಳಗೆ ಒಬ್ಬ ಅಪರಿಚಿತ ವ್ಯಕ್ತಿ ಪ್ರವೇಶವನ್ನ ಮಾಡಿದಂತ ವಾಚ್ಮ್ಯಾನ್ ಹೇಳಿದ್ದ. ಸರಿ, ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡೋಣ ಅಂತ ಪೊಲೀಸರು ಹೋದ್ರೆ ಸರಿಯಾಗಿ ಅದೇ ಅಂತಸ್ತಿನ ಸಿಸಿಟಿವಿ ಕ್ಯಾಮೆರಾಗಳು ಆ ಸಮಯದಲ್ಲಿ ಕೆಲಸ ಮಾಡೋದನ್ನ ನಿಲ್ಸಿದ್ವು. ಇದು ಕಾಕತಾಳೀಯನೋ ಅಥವಾ ಮಾಸ್ಟರ್ ಪ್ಲಾನೋ? ಆ ಅಪರಿಚಿತ ವ್ಯಕ್ತಿ ಯಾರು ಅನ್ನೋದು ಇವತ್ತಿಗೂ ನಿಗೂಢ. ಇನ್ನು ಎವಿಡೆನ್ಸ್ ನಂಬರ್ 8, ಪತ್ನಿ ಕಳಿಸಿದಂತ ಆ ಸೀಕ್ರೆಟ್ ಮೆಸೇಜ್. ಕುನಾಲ್ ಮೃತಪಡುವಂತ 2 ದಿವಸಗಳ ಮೊದಲು ಅವ್ರ ಪತ್ನಿ ಅನುರಾಧ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗಿದ್ರು. ಅವತ್ ರಾತ್ರಿ ಅವರಿಬ್ಬರ ನಡುವೆ ದೊಡ್ಡ ಜಗಳ ನಡೆದಿತ್ತು. ಅವನ ಕೋಪದಲ್ಲಿ ಅನುರಾಧ ಕುನಾಲ್ಗೆ ಒಂದು SMS ಅನ್ನ ಕಳುಹಿಸಿದ್ರು. ಆ ಒಂದು ಮೆಸೇಜ್ ನೋಡಿದ್ಮೇಲೆ ಕುನಾಲ್ ಮಾನಸಿಕವಾಗಿ ಕುಗ್ಗು ಹೋಗಿದ್ರು ಅಂತಾನೂ ಕೂಡ ಹೇಳಲಾಗುತ್ತೆ. ಆದ್ರೆ ಆ ಮೆಸೇಜ್ ಅಲ್ಲಿ ಏನಿತ್ತು ಅನ್ನೋದನ್ನ ಪೊಲೀಸರು ಇವತ್ತಿಗೂ ಬಹಿರಂಗಪಡಿಸಿಲ್ಲ. ಮನುಷ್ಯನನ್ನ ಅಷ್ಟು ಕುಗ್ಗಿಸುವಂತ ಮಾತು ಅದರಲ್ಲಿ ಏನಿತ್ತು ಅನ್ನೋದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಇನ್ನು ಎವಿಡೆನ್ಸ್ ನಂಬರ್ 9, ಅರ್ಧಕ್ಕೆ ನಿಂತಿದಂತ ಅವರ ಸಾವಿನ ಪತ್ರ. ಹೌದು, ಸಾಯುವಂತ ಮೊದಲು ಸಾವಿಗೆ ಕಾರಣ ಏನು ಅಂತ ಬರೆದು ಯಾರಾದ್ರೂ ಇಟ್ಟಿರ್ತಾರಲ್ವಾ? ಈ ಕುನಾಲ್ ರೂಮ್ ನಲ್ಲಿ ಅಂತದೇನು ಕೂಡ ಸಿಗ್ಲಿಲ್ಲ. ಆದ್ರೆ ಅವರ ಪರ್ಸನಲ್ ಡೈರಿಯನ್ನ ಚೆಕ್ ಮಾಡಿದಾಗ ಅದರ ಒಂದು ಪುಟದ ಕೊನೆಯಲ್ಲಿ ಐ ಆಮ್ ಲಿವಿಂಗ್ ಅಂದ್ರೆ ನಾನು ಹೋಗ್ತಿದ್ದೀನಿ ಅಂತ ಅರ್ಧಕ್ಕೆ ನಿಲ್ಲಿಸ್ತಂತ ಒಂದು ವಾಕ್ಯ ಇತ್ತು. ಅದನ್ನ ಕುನಾಲ್ ರವರೇ ಬರ್ದಿದ್ದ ಅಥವಾ ಕೊಲೆಗಾರರು ಪೊಲೀಸರನ್ನ ದಾರಿ ತಪ್ಪಿಸೋದಕ್ಕೆ ಹಾಗೆ ಬರ್ದಿಟ್ರ? ಇದ್ರ ಬಗ್ಗೆ ಕೂಡ ಸರಿಯಾದ ತನಿಖೆ ನಡೆಯಲಿಲ್ಲ. ವೀಕ್ಷಕರೇ, ಈ 9 ಆಧಾರಗಳನ್ನ ನೋಡಿದ ಮೇಲೆ ಯಾರಿಗಾದ್ರೂ ಇದು ನಿಜಕ್ಕೂ ಅವರೇ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರ ಅಥವಾ ಇದೊಂದು ಯೋಜಿತ ಕೊಲೆನ ಅನ್ಸೋದಂತೂ ಸಹಜ ಅಲ್ವಾ? ಕುನಾಲ್ ತಂದೆ ಹೋರಾಟದಿಂದ ಈ ಒಂದು ಕೇಸ್ ಸಿಬಿಐಗೆ ಹೋದ್ರೂ ಕೂಡ ಸಿಬಿಐ ಕೂಡ ಈ ಲವೀನರನ್ನ ಬಂಧಿಸಿ ವಿಚಾರಣೆನ ಮಾಡಿದ್ರು ಕೂಡ ಅಷ್ಟಲ್ಲಿ ಆಗ್ಬೇಕಾದಂತ ನಷ್ಟ ಆಗೋಗಿತ್ತು. ಸರಿಯಾದ ಸಾಕ್ಷಿಗಳು ಇಲ್ಲ ಎಂಬ ಕಾರಣಕ್ಕೆ ಸಿಬಿಐ ಕೂಡ ಇದನ್ನ ಅವರೇ ತಮ್ಮ ಪ್ರಾಣವನ್ನ ತಾವೇ ಕಳೆದುಕೊಂಡಿದ್ದಾರೆ ಅಂತ ಕೇಸನ್ನ ಕ್ಲೋಸ್ ಮಾಡ್ತು. ವೀಕ್ಷಕರೇ, ಉಜ್ವಲ ಭವಿಷ್ಯ ಇದ್ದಂತ ಕೇವಲ 31 ವರ್ಷದ ಒಬ್ಬ ನಟ ಹೀಗೆ ನಿಗೂಢವಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು. ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸರು ಇದನ್ನ ಅವರೇ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ತೀರ್ಮಾನ ಮಾಡಿದ್ರು ಕೂಡ ಜನರ ಮನಸ್ಸಲ್ಲಿ ಮಾತ್ರ ಇದು ಒಂದು ಕೊಲೆ ಎಂಬ ನಂಬಿಕೆ ಇವತ್ತಿಗೂ ಉಳ್ಕೊಂಡಿದೆ. ಆದ್ರೆ ಈ ಇಡೀ ಪ್ರಸಂಗವನ್ನ ನೋಡಿದ್ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ಒಂದು ವಿಷಯ ಏನಂದ್ರೆ, ನಾವು ನೋಡುವಂತ ಸಿನಿಮಾದ ಗ್ಲಾಮರ್ ಪ್ರಪಂಚ ಎಲ್ಲ ಒಂದು ಮಾಯೆ. ಹೊರಗಡೆ ಕಾಣುವಂತ ಆ ನಗುಮುಖದ ಹಿಂದೆ ಎಷ್ಟೋ ಕಣ್ಣೀರಿನ ಕಥೆಗಳಿರ್ತವೆ. ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದನ್ನ ಕಮೆಂಟ್ ನ ಮೂಲಕ ತಿಳಿಸಿಂದ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.